ಒಂದು ವನದಲ್ಲಿರುವಂಥ ಕೆರೆ. ಸೊ ಈ ವಾತಾವರಣದಲ್ಲಿ ನಾವು ಬರಬೇಕು, ವಾಕಿಂಗ್ ಮಾಡಬೇಕು ಅಂತ ಜನ ಸಹಜವಾಗಿ ಬಂದೇ ಬರ್ತಾರೆ. ಆದರೆ ತಿಪ್ಪೆಗುಂಡಿ ಆಗ್ಬಿಟ್ಟಿದೆ ಯಾದಗಿರಿ ನಗರದ ಕೆರೆ. ಯಾದಗಿರಿ ನಗರದ ಲುಂಬಿನಿ ವನದ ಬಳಿಯ ಕೆರೆ ಇದು. ಪ್ರತಿ ವರ್ಷ ಗಣೇಶ ವಿಸರ್ಜನೆಯನ್ನ ಇಲ್ಲೇ ಮಾಡೋದು. ಆದರೆ ಅದಕ್ಕೊಂದು ನಿರ್ವಹಣೆ ಅಂತ ಬೇಕಲ್ಲ, ಆ ನಿರ್ವಹಣೆ ಮಾಡೋರೇ ಇಲ್ಲ ಅಲ್ಲಿ. ಕೆರೆ ನೀರು ಮಲಿನವಾಗಿ ಗಬ್ಬು ವಾಸನೆ ಬರ್ತಾ ಇದೆ. ಮತ್ತೆ ಆ ನೀರಿದೆಯಲ್ಲ ಅದು ಹಸಿರು ಬಣ್ಣಕ್ಕೆ ತಿರುಗ್ಬಿಟ್ಟಿದೆ. ಪಾರ್ಕ್ ಒಳಗಿನ ಕೆರೆ ನೀರು. ಇಡೀ ಲುಂಬಿನಿ ವನದಲ್ಲಿ ಸೊಳ್ಳೆಗಳ ಕಾಟ ಇದೆ. ಲುಂಬಿನಿ ವನದಲ್ಲಿ ವಾಕಿಂಗ್ ಮಾಡೋ ಕಷ್ಟ ಆಗ್ತಾ ಇದೆ. ಜನ ಪಾಲಿಕೆ ವಿರುದ್ಧ ಈಗ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ವಾಕಿಂಗ್ ಮಾಡೋಕ್ಕೂ ನಮಗೆ ಕಷ್ಟ ಆಗ್ತಾ ಇದೆ. ವಾಕಿಂಗ್ ಮಾಡೋಕ್ಕೆ ಯೋಗ್ಯವಾದಂಥ ಸ್ಥಳ ಆಗಿತ್ತು ಮುಂಚೆ, ಆದರೆ ಮೇಂಟೆನೆನ್ಸ್ ಇಲ್ಲದೆ ಈಗ ನಾವು ವಾಕ್ ಮಾಡೋಕ್ಕೂ ಸಂಕಷ್ಟ ಆಗ್ತಾ ಇದೆ. ಮೂಗು ಮುಚ್ಕೊಂಡು ವಾಕ್ ಮಾಡ್ಬೇಕಂತ ಪರಿಸ್ಥಿತಿ ಇದೆ. ಇನ್ನು ಪಾರ್ಕಿಗೆ ಬರೋರ ಸಂಖ್ಯೆ ಕೂಡ ಕಡಿಮೆ ಆಗ್ತಾ ಇದೆ. ನಗರಸಭೆ ಅಧಿಕಾರಿಗಳು ಯಾಕೆ ಹಂಗಾದ್ರೆ ಈ ಕೆರೆಯನ್ನ ಕ್ಲೀನ್ ಮಾಡಿಸ್ತಾ ಇಲ್ಲ? ದೃಶ್ಯದಲ್ಲಿ ನೋಡಿ, ಅದೇನು ಕೆರೆನೋ ಅಥವಾ ಕಸವನ್ನ ತುಂಬಿರುವಂತ ಜಾಗನೋ ಒಂದು ಗೊತ್ತಾಗ್ತಾ ಇಲ್ಲ. ಕೂಡಲೇ ಕೆರೆಯನ್ನ ಸ್ವಚ್ಛಗೊಳಿಸಿ ವಾಯು ವಿಹಾರಕ್ಕೆ ಅನುಕೂಲ ಮಾಡಿಕೊಡಿ ಅಂತ ಹೇಳಿ ಜನ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಲುಂಬಿನಿ ಗಾರ್ಡನ್ ನಲ್ಲಿ ಕಸ ಬಹಳ ಆಗಿದೆ. ಸೊ ಇದರಿಂದ ಎಚ್ಚೆತ್ಕೋಬೇಕು ಜನರು, ಆಮೇಲೆ ನಗರಸಭೆದವರು ಎಚ್ಚೆತ್ಕೋಬೇಕು. ಫುಲ್ ಎಲ್ಲ ಕಸ ಹಾಕಿ ಗೇಸಿಂದ ಎಲ್ಲ ಸ್ವಚ್ಛತೆನ ಹದಗೆಟ್ಟಕತ್ತಾರೆ. ಇಲ್ಲೆಲ್ಲ ವಾಕಿಂಗ್ ಮಾಡ್ತಾರು, ಎಲ್ಲ ಮಾಡೋರು ಎಲ್ಲ ಫುಲ್ ಅಂದ್ರೆ ಹಾಳು ಮಾಡಿಟ್ಟಿದ್ದಾರ. ಸೊ ಅದಕ್ಕಾಗಿ ಈಗ ನ್ಯೂಸ್ 18 ದವರು ಒಳ್ಳೆ ಕೆಲಸ ಮಾಡ್ತಿದಾರ. ನ್ಯೂಸ್ 18 ನಿಂದ ಇದು ಕೆಲಸ ಆಗಕತ್ತದಂತ ನಮ್ಗೆ ಅನಿಸ್ತದ. ಬಟ್ ಇದ್ರಲಿಂದ ನಾವು ನಗರಸಭೆದವರು ಅವರು ಇದ್ರನ್ನ ತಿಳ್ಕೊಂಡ್ ಗೇಸಿಂದ ಇದ್ರನ್ನ ಸ್ವಚ್ಛತೆ ಮಾಡೋ ಕಾರ್ಯದಲ್ಲಿ ಮುಂದುವರಿಸಬೇಕಂತ ನಾ ಕೇಳ್ಕೊತಾ ಇದ್ದೇನೆ. ಜನಗಳೆಲ್ಲ ಅವ್ರ ಕಸ ತಂದು ಎಲ್ಲ ಈಗ ಇದು ಮಾಡ್ತಿರ್ತಾರೆ. ಇದು ನಗರಸಭೆದವರು ಆಗ್ಲಿ, ಸಂಬಂಧಪಟ್ಟ ಅಧಿಕಾರಿಗಳಾಗ್ಲಿ ಅದನ್ನ ನೋಡ್ಕೋತ ಹೋಗ್ತಿರ್ತಾರೆ. ಬಟ್ ಇದ್ರ ಬಗ್ಗೆ ಯಾರು ಇದು ಮಾಡ್ತಾ ಇಲ್ಲ. ಸೊ ಏನಂತಂದ್ರೆ ಈ ದಾರಿಗೆ ನಾವು ಹೋಗ್ಬೇಕಂದ್ರೆ ಮೂಗ್ ಮುಚ್ಕೊಂಡ್ ಹೋಗೋ ಪರಿಸ್ಥಿತಿ ಬಂದಿದೆ. ಅದಕ್ಕಾಗಿ ಕೂಡ್ಲೆ ಏನಂತಂದ್ರೆ ನಾವ್ ದೇವ್ರ ವಿಸರ್ಜನೆ ಮಾಡ್ತೀವಿ, ಈ ತರ ನಾವೆಲ್ಲ ಇಲ್ಲಿ ಕಸ ತಂದು ನಮ್ಮ ಮನೆ ಎಲ್ಲ ಇದು ಎಲ್ಲ ಕಸನ ಇಲ್ಲಿ ಹಾಕಿದ ಶೋಭೆ ತರುವಂತದಲ್ಲ. ಇದನ್ನೆಲ್ಲ ಸ್ವಚ್ಛ ಮಾಡಿಸಿ ಒಂದ್ CC ಕ್ಯಾಮೆರಾವನ್ನು ಕೂಡ್ಸಿ ಇದು ಯಾರದ್ ಕಸ ತಂದಾಕ್ತಾರ ಅವ್ರ ಮೇಲೆ ಒಂದು ಸಾರ್ವಜನಿಕರು ಏನದಂದ್ರೆ ಕ್ಯಾರಿ ಬ್ಯಾಗ್ ನಲ್ಲಿ ಕಸ ಕಡ್ಡಿಗಳನ್ನು ತಂದು ಇದ್ರಾಗ ಹಾಕ್ತಕ್ಕಂತ ಕೆಲಸ ಮಾಡತ್ರ ಅದು ಫಸ್ಟ್ ನಿಲ್ಲಿಸಬೇಕು. ಮತ್ತೆ ನಗರಸಭೆಯವರು ಸಂಪೂರ್ಣ ಸ್ವಚ್ಛ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡೋದು ಅರ್ಧಂಬರ್ಧ ಮಾಡ್ಬಿಟ್ಟು ಇಲ್ಲಿ ಕಸ ಕಡ್ಡಿ ಸ್ವಚ್ಛ ಮಾಡೋದ್ರ ಜೊತೆಗೆ ಇಲ್ಲಿ ಒಂದು ನಾಮಫಲಕ ಹಾಕಿ ಒಂದು CC ಕ್ಯಾಮೆರಾ ಕೊಡಿಸ್ಬೇಕು. ಯಾವುದೇ ತರದ ಕಸ ಕಡ್ಡಿ ಹಾಕಬಾರ್ದಂತ ದೇವಸ್ಥಾನ ವಿಸರ್ಜನೆ ಮಾಡೋ ಸ್ಥಳ ಅಂತದ್ದು. ಮತ್ತೆ ನಿಂತ ನೀರು ಮಳೆ ಬಂದು ನಿಂತ ನೀರಿಗೆ ಪಾಚಗಟ್ಟಿ ಹಸಿರು ಬಣ್ಣಕ್ಕೆ ತಿರುಗದ ಅಲ್ಲಿ ಸೊಳ್ಳೆಗಳ ಉತ್ಪನ್ನ ಸ್ಥಾನ ಆಗ್ತಿದೆ. ಮತ್ತೆ ಸ್ಮೆಲ್ ಬರ್ತಕ್ಕಂಥ ವ್ಯವಸ್ಥೆ ಅದ. ಮುಂಜಾನೆ ವಾಕಿಂಗ್ ಅಂತಕ್ಕಂಥ ಸಾಕಷ್ಟು. ಅದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಣೇಶ್ ಪಾಟೀಲ್. ಗಣೇಶ್ ಪಾಟೀಲ್, ನಗರದ ಹೃದಯ ಭಾಗದಲ್ಲಿದೆ ಈ ವನ ಮತ್ತೆ ಕೆರೆ. 10 ಎಕರೆ ವಿಸ್ತೀರ್ಣದ ಜಾಗದಲ್ಲಿದೆ. ಈ ಪರಿಸರವನ್ನ ಸ್ವಚ್ಛಂದವಾಗಿ ಇಡಬೇಕಾಗಿತ್ತು. ಕೋಟಿ ಕೋಟಿ ತೆರಿಗೆ ಸಂಗ್ರಹ ಮಾಡ್ತಾರೆ. ಅದರಲ್ಲಿ ಒಂದು ಸ್ವಲ್ಪ ಪಾಲು ಅಟ್ಲೀಸ್ಟ್ ಮೇಂಟೆನೆನ್ಸು ಕ್ಲೀನ್ಗೆ ಅಂತ ಇವ್ರು ಯುಟಿಲೈಸ್ ಮಾಡಿದ್ರು ಸಾಕಾಗುತ್ತೆ. ಯಾಕೆ ಇಷ್ಟು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ? ಎಸ್ ಶರ್ಮಿತಾ ಶೆಟ್ಟಿ, ಏನು ಇದು ಯಾದಗಿರಿ ಜಿಲ್ಲೆಯ ಹೃದಯ ಭಾಗದಲ್ಲಿರ್ತಕ್ಕಂತಹ ಲುಂಬಿನಿ ವನದ ಪಕ್ಕದಲ್ಲಿ 10 ಎಕರೆಕ್ಕಿಂತ ವಿಶಾಲವಾದಂತಹ ಕೆರೆ ಇದೆ. ಆ ಕೆರೆ ಮುಂದ್ಗಡೆ ಏನು ಜಿಲ್ಲಾಡಳಿತ ಏನು ಗಣೇಶ ವಿಸರ್ಜನೆ ಮಾಡೋದಕ್ಕೆ ಅನುವನ್ನ ಮಾಡ್ಕೊಟ್ಟಿದೆ. ಯಾಕಂತಂದ್ರೆ ಬೇರೆ ಬಾವಿ ಮತ್ತೆ ನದಿಗಳಲ್ಲಿ ಹಾಕಿದ್ರೆ ಯಾವುದೇ ಒಂದು ಅನಾಹುತಗಳು ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ ಈ ಒಂದು ಲುಂಬಿನಿ ವನದ ಮುಂದಿರ್ತಕ್ಕಂತಹ ಕೆರೆಯಲ್ಲಿ ಗಣೇಶ ವಿಸರ್ಜನೆ ಮಾಡೋದಕ್ಕೆ ಅನುಮತಿ ಮಾಡಿಕೊಟ್ಟಿದೆ. ಆದ್ರೆ ಈಗ ಯಾದಗಿರಿ ಜಿಲ್ಲೆಯ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಕ್ಕಂತಹ ಕೆರೆಯಾಗಿ ಮಾರ್ಪಟ್ಟಿದೆ ಅಂತ ಹೇಳ್ಬೇಕಾಗುತ್ತೆ. ಯಾಕಂತಂದ್ರೆ ಆ ಕೆರೆಯ ದೃಶ್ಯಾವಳಿಗಳಲ್ಲಿ ನೋಡಿರ್ಬೇಕು ತಾವೆಲ್ಲ. ಯಾಕಂತಂದ್ರೆ ಆ ಕೆರೆ ನೀರು ಸಂಪೂರ್ಣವಾಗಿ ಹಸಿರು ಬಣ್ಣಕ್ಕೆ ತಿರುಗಿದೆ. ಮತ್ತೆ ಅಲ್ಲಿರ್ತಕ್ಕಂತಹ ಅಂಗಡಿಯವರು ಮತ್ತೆ ಮನೆಯವರು ಕಸ ಅದನ್ನ ತಿಪ್ಪೆ ಗುಂಡಿಯಾಗಿ ಮಾಡಿಬಿಟ್ಟಿದ್ದಾರೆ. ಒಟ್ಟಾರೆಯಾಗಿ ಹೇಳ್ಬೇಕಂತಂದ್ರೆ ಸಂಪೂರ್ಣವಾಗಿ ಪ್ಲಾಸ್ಟಿಕ್ ಇಂದ ತುಂಬಿ ಹೋಗಿದೆ ಕೆರೆ. ಮನೆಯ ಕಸವೆಲ್ಲವನ್ನು ತಂದುಬಿಟ್ಟು ಅಲ್ಲಿ ಹಾಕ್ತಕ್ಕಂತಹ ಕೆಲಸವನ್ನ ಜನರು ಮಾಡ್ತಾ ಇದ್ದಾರೆ. ಇದನ್ನ ಕ್ಲೀನ್ ಮಾಡ್ಬೇಕು. ನಗರಸಭೆಗೆ ಸಾಕಷ್ಟು 4 ರಿಂದ 5 ಕೋಟಿ ತೆರಿಗೆಯನ್ನ ಹೋಗುತ್ತೆ. ತೆರಿಗೆಯನ್ನ ತಗೊಂಡು ಜನರಿಗೆ ಒಂದು ಅನುಕೂಲ ಆಗತಕ್ಕಂತಹ ಒಂದು ಕ್ಲೀನ್ ಅನ್ನ ಮಾಡಿಸ್ತಕ್ಕಂತಹ ಕೆಲಸ ಇಲ್ಲಿಯ ಅಧಿಕಾರಿಗಳು, ನಗರಸಭೆ ಅಧಿಕಾರಿಗಳು ಮಾಡ್ತಾ ಇಲ್ಲ ಅಂತ ಹೇಳ್ಬೇಕಾಗುತ್ತೆ. ಒಟ್ಟಾರೆ ಜನರು ಆ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಮೂಗು ಮುಚ್ಕೊಂಡು ಹೋಗ್ತಕ್ಕಂತಹ ಪರಿಸ್ಥಿತಿ ಉಂಟಾಗಿದೆ. ಮತ್ತೆ ಪ್ರತಿದಿನ ಏನು ವಾಯುವಿಹಾರಕ್ಕೆ ಬರ್ತಾ ಇದ್ರು, ಒಂದು ಲುಂಬಿನಿ ವನ ಇದೆ, ಆ ವಾಯುವಿಹಾರಕ್ಕೆ ಬರ್ತಕ್ಕಂತಹ ಜನರ ಸಂಖ್ಯೆಯು ಕಡಿಮೆ ಆಗ್ತಾ ಇದೆ ಅಂತ ಹೇಳ್ಬೇಕಾಗುತ್ತೆ. ಶರ್ಮಿತಾ ಶೆಟ್ಟಿ, ಅಧಿಕಾರಿಗಳು ಎಚ್ಚೆತ್ಕೊಂಡು ತಕ್ಷಣವೇ ಅದು ಕ್ಲೀನ್ ಮಾಡಿಸ್ತಕ್ಕಂತಹ ಕೆಲಸವನ್ನು ಮಾಡಬೇಕಾಗಿದೆ. ಶರ್ಮಿತಾ ಶೆಟ್ಟಿ, ಥ್ಯಾಂಕ್ ಯು ಗಣೇಶ್ ಪಾಟೀಲ್. ಸುದ್ದಿಯನ್ನು ಫಾಲೋ ಅಪ್ ಮಾಡೋಣ. ಯಾದಗಿರಿ ನಗರದ ಲುಂಬಿನಿ ವನದ ಕೆರೆ ಇದು. 10 ಎಕರೆ ಕೆರೆ ಇದೆ. ಇದ್ರ ಪಕ್ಕದಲ್ಲೇನೆ ನಗರಸಭೆ ಕಾರ್ಯಾಲಯ ಏನು ಮಾಡ್ತಾ ಇದೆ, ಸಿಬ್ಬಂದಿ ಏನು ಮಾಡ್ತಾ ಇದ್ದಾರೆ, ಕೋಟಿ ಕೋಟಿ ತೆರಿಗೆ ಎಲ್ಲ ಕಲೆಕ್ಟ್ ಮಾಡ್ತಾರೆ. ಈ ಕೆರೆಯನ್ನ ಮೇಂಟೆನೆನ್ಸ್ ಮಾಡ್ಬೇಕಲ್ವಾ? ಸಾಕಷ್ಟು ಜನ ಅಲ್ಲಿ ವಾಕಿಂಗ್ ಮಾಡೋಕ್ಕೆ ಅಂತ ಬರ್ತಾರೆ. ಈಗ ನೋಡಿದ್ರೆ ಮೂಗು ಮುಚ್ಕೊಂಡು ಓಡಾಡುವಂಥ ಪರಿಸ್ಥಿತಿ. ತುಂಬ ಜನ
ಇಲ್ಲಿ ವಾಕಿಂಗ್ ಅನ್ನೇ ಸ್ಕಿಪ್ ಮಾಡಿಬಿಟ್ಟಿದ್ದಾರೆ. ಕಾರಣ ಅಲ್ಲಿ ಬರಕ್ಕಾಗ್ತಾ ಇಲ್ಲ, ಸೊಳ್ಳೆಗಳ ಕಾಟ ವಿಪರೀತ, ಮತ್ತೆ ನೀರು ಸಂಪೂರ್ಣವಾಗಿ ಹಸಿರು ಬಣ್ಣಕ್ಕೆ ತಿರುಗ್ಬಿಟ್ಟಿದೆ, ಮತ್ತೆ ಕಸ ಅಂತೂ ಬೇಕಾಬಿಟ್ಟಿ ಬಂದು ಎಸಿತಾ ಇದ್ದಾರೆ. ಅದಕ್ಕೆ ಕಡಿವಾಣ ಹಾಕುವಂತ ಕೆಲಸವನ್ನು ಮಾಡಿಲ್ಲ ನೋಡಿ. ಅವ್ರ ಕಾರ್ಯಾಲಯ ಮಾತ್ರ ದೊಡ್ಡದಾಗಿ ಸ್ವಚ್ಛವಾಗಿ ಕಟ್ಕೊಂಡಿದ್ದಾರೆ, ಮೇಂಟೈನ್ ಮಾಡ್ತಾ ಇದ್ದಾರೆ. ಆದರೆ ಜನರಿಗೆ ಸೌಲಭ್ಯ ಕೊಡಬೇಕಾಗಿದ್ದು, ಈ ವನದಲ್ಲಿ ಕೆರೆ ಮೇಂಟೆನೆನ್ಸ್ ಮಾಡಬೇಕಾಗಿತ್ತು, ಅದು ಯಾವುದನ್ನು ಅವ್ರು ಮಾಡ್ತಾ ಇಲ್ಲ.